ರೆಟ್ರೋ ಸವಾರಿ ಫಾಸ್ಟ್ ಲೈಫ್ ಐಸೆ ಈಗಿನ ಕಾಲದಲ್ಲಿ ಫಾಸ್ಟ್ ಫುಡ್ 2 ನಿಮಿಷಕ್ಕೆ ಹೆಂಗೆ ಇಡ್ಲಿ ಬರುತ್ತೋ 2 ನಿಮಿಷಕ್ಕೆ ಹಂಗೆ ಡೈವರ್ಸ್ ಪೇಪರ್ಗಳು ಗಂಡ ಹೆಂಡತಿ ಮುಂದೆ ಬಂದು ನಿಂತಿರುತ್ತೆ. 2.7 ಬಿಗೆಫ್ನಲ್ಲಿ ಎಸ್ ರ್ಯಾಪಿಡ್ ವಾಶ್ ಮೀ ಆಮ್ ಹಿಯರ್. ಟೈಮ್ ಈಗ 12 ಗಂಟೆ 17 ನಿಮಿಷ ಆಗಿದೆ. ಇವತ್ತು ಡಿವೋರ್ಸ್ಗೂ ಇಡ್ಲಿಗೂ ಎಲ್ಲಿ ಸಂಬಂಧ, ನಾನು ಯಾಕೆ ಮಾತಾಡ್ತಾ ಇದ್ದೀನಿ ನಿಮಗೆ ಗೊತ್ತಾಗತ್ತೆ. ರ್ಯಾಪಿಡ್ ರೀಸನ್ಸ್. ಇವತ್ತು ರ್ಯಾಪಿಡ್ ರೀಸನ್ಸ್ ಅಲ್ಲಿ an article says, ಒಂದು ರಿಸರ್ಚ್ ನ ಪ್ರಕಾರ ಅಪ್ಡೇಟ್ಸ್ ಆನ್ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಕಾಸ್ ಡಿವೋರ್ಸ್. ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಗಳು ಲೈಕ್ ಫೇಸ್ಬುಕ್, ಟ್ವಿಟರ್ ಅಲ್ಲಿ ಇಲ್ಲಿ ಎಲ್ಲ ಸುಮ್ಮನೆ ಏನೋ ಹಾಕೋತಿರ್ತಿರಲ್ಲ, 2 ನಿಮಿಷಕ್ಕೆ ತಿಂಡಿ ತಿಂತಾ ಇದೀನಿ, ಅಲ್ಲಿ ಹೋಗ್ತಾ ಇದೀನಿ, ಇಲ್ಲಿ ಹೋಗ್ತಾ ಇದೀನಿ, ಸ್ನಾನ ಮಾಡ್ತಾ ಇದೀನಿ, ಹಂಗೆ ಹಿಂಗೆ ಅಂತ ಸೆಲೆಬ್ರಿಟೀಸ್ ಏನೋ ಹಾಕ್ತಾರೆ. ಅವ್ರು ಸೆಲೆಬ್ರಿಟೀಸ್ ಅಂತ ನಾವು ಹಾಕಕ್ಕಾಗತ್ತೆ. ಈ ತರ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ನಲ್ಲಿ ಇರುವಂತಹ ಅಪ್ಡೇಟ್ಸ್ ಇಂದಾಗಿ ಎಷ್ಟೋ ಸಂಸಾರಗಳು ಇವತ್ತು ಮುರಿದು ಬಿದ್ದಿದೆ. ಅಷ್ಟೇ ಅಲ್ಲ, ಗಂಡ ಹೆಂಡತಿ ಮೇಲೆ ಮೋಸ ಮಾಡ್ತಾ ಇದ್ದಾನ, ಹೆಂಡತಿ ಗಂಡನ ಮೇಲೆ ಮೋಸ ಮಾಡ್ತಾ ಇದ್ದಾನ ಅಂತ ಇವರ ಇಬ್ಬರ ಲಾಯರ್ಗಳು ಫೇಸ್ಬುಕ್ ವಿಸಿಟ್ ಮಾಡಿ ಫೋಟೋಸ್ಗಳು ಅದು ಇದು ಅಂತೆಲ್ಲ ಚೆಕ್ ಮಾಡ್ತಾ ಇದಾರಂತೆ. ಈ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಗಳಿಂದ ಸಂಸಾರಗಳು ಮುರಿದು ಬಿಡ್ತಾ ಇದೆಯೋ ಇಲ್ವೋ ಅನ್ನೋದಕ್ಕೆ 5 ರ್ಯಾಪಿಡ್ ರೀಸನ್ಸ್ ಗಳು ಕೆಲವೇ ನಿಮಿಷದಲ್ಲಿ. ಅಲ್ಲಿವರೆಗೂ ಎಲ್ಲಾ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಗಳಲ್ಲಿ ತುಂಬಾ ಆಕ್ಟಿವ್ ಆಗಿರೋರು ಈ ವಿಷಯ ಕೇಳಿ ಹೆಂಗ್ ತಗೋತಾ ಇದ್ರ ಇದನ್ನ. ಇನ್ನು ಮುಂದೆ ರೆಟ್ರೋ ಕ್ಯಾಸೆಟ್ ನಲ್ಲಿ ಶ್ರುತಿ ಸೇರಿದಾಗ ಆಲ್ಬಮ್ ನಿಂದ 2 ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಒಂದು ಅಣ್ಣವ್ರ ಜಾನಕಿಮ್ಮ ಹಾಡಿರುವ ಹಾಡು, ಇನ್ನೊಂದು ಕನಸಲ್ಲಿ ಬಂದವನಾ. ಅಯ್ಯೋ ಮೇಡಮ್, ನಮ್ ಕನ್ಸಲ್ಲಿ ಯಾರು ಬಂದಿದ್ದಾರೆ ಅಂತ ನಮ್ಗೆ ಮರ್ತೋಗಿರುತ್ತೆ. ಬೆಳಗ್ಗೆ ಆಗೋ ಹೊತ್ತಿಗೆ ನಿಮ್ ಕನ್ಸಲ್ಲಿ ಯಾರು ಬಂದಿರೋ ಪಾಪ ನಮ್ಗೆ ಏನ್ ಗೊತ್ತು, ಹೋಗ್ಲಿ ಬಿಡಿ. ಕೇಳ್ತಾರೆ ನಿಮ್ಮ 92.7 ಬಿಗ್ ಎಫ್ಎಂ ರ್ಯಾಪಿಡ್ ವಾಶ್ಮಿ ಜೊತೆ. ಆಫ್ ಕೋರ್ಸ್ ಕಾಲ್ ಮಾಡಿ ಆನ್ 39890927 ಅಂಡ್ ರಿಕ್ವೆಸ್ಟ್ ಮಾಡಿ ಹಳೆ ಹಾಡುಗಾಗಿ. ಕಮಾನ್ ರೆಟ್ರೋ ಸವಾರಿ. ಕಾಲ ಹೆಂಗಿದೆ ಅಂದ್ರೆ ದಿನ ಬೆಳಗ್ಗೆ ಎದ್ದು ಫೇಸ್ ನೋಡ್ಕೊಳ್ಳಿದ್ರು ಫೇಸ್ಬುಕ್ ನೋಡ್ಕೊಳ್ತೀವಿ. ಅಯ್ಯೋ 2.7 ಬಿಗ್ ಎಫ್ನಲ್ಲಿ 12 ಗಂಟೆ 31 ನಿಮಿಷ ಆಗಿದೆ. ಇವತ್ತಿನ ಆರ್ಟಿಕಲ್ ರ್ಯಾಪಿಡ್ ರೀಸನ್ಸ್ ನಲ್ಲಿ ಆಗಿತ್ತು ರ್ಯಾಪಿಡ್ ರೀಸನ್ಸ್. ಅಪ್ಡೇಟ್ಸ್ ಆನ್ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಕಾಸ್ ಡಿವೋರ್ಸ್ ಅಂತ. ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಗಳಲ್ಲಿ ಏನೇನೋ ಹಾಕ್ತಾ ಇರ್ತಿರಲ್ಲ, ಇದರಿಂದಾಗಿ ಸುಮಾರು ಜನಗಳ ಮಧ್ಯ ಮನಸ್ತಾಪ ಆಗಿ ಎಷ್ಟೋ ಸಂಸಾರಗಳು ಮುರಿದು ಹೋಗಿದೆ. ಇದೇ ನಿಜ ಆದ್ರೆ ಇಲ್ಲಿದೆ 5 ರ್ಯಾಪಿಡ್ ರೀಸನ್ಸ್ ಗಳು. ಅಲ್ರಿ, ನೀವು ರಾತ್ರಿ ಆಯ್ತು ಅಂದ್ರೆ ಹೆಂಡತಿ ಜೊತೆ ಮಲ್ಕೊಳ್ಳಿ ಅಂದ್ರೆ ಲ್ಯಾಪ್ಟಾಪ್ ಜೊತೆ ಅದರಲ್ಲೂ ಫೇಸ್ಬುಕ್ ಓಪನ್ ಮಾಡ್ಕೊಂಡು ಯಾರ್ಯಾರ್ದೋ ಪ್ರೊಫೈಲ್ ನೋಡ್ತಾ ಇರ್ತೀರಾ, ಫೋಟೋಸ್ ನೋಡ್ತಾ ಇರ್ತೀರಾ, ಲೈಕ್ ಮಾಡ್ತೀರಾ. ಕೆಲವು ಸತಿ ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ ಎಲ್ಲ ಪ್ರೊಫೈಲು, ಅವ್ರಿಗೆ ಮದುವೆ ಆಗಿರೋರ್ ಪ್ರೊಫೈಲು ನೋಡ್ಕೊಂಡು ಇನ್ನು ಎಷ್ಟು ಜಾಬ್ಲೆಸ್ ಆಗಿರ್ಬೇಡ ನೀವು. ಅಂದ್ರೆ ಹೆಂಡತಿಯಿಂದ ನಿಮ್ಗೆ ಎಷ್ಟು ಬೇಜಾರಾಗಿರ್ಬೇಡ ಅಥವಾ ಬೋರ್ ಆಗಿರ್ಬೇಡ. ಫೇಸ್ಬುಕ್ ಅಲ್ಲಿ ಈ ಆಪ್ಷನ್ಸ್ ಗಳು ಹಂಗೆ ಇದೆ, ತಗೊಳ್ಳಿ. ಇಂಟ್ರೆಸ್ಟೆಡ್ ಇನ್ ಅಂತ ಬರುತ್ತೆ, ನೆಟ್ವರ್ಕಿಂಗ್, ಫ್ರೆಂಡ್ಸ್, ಆಮೇಲೆ ವಿಮೆನ್ ಅಂತ. ಆಬ್ವಿಯಸ್ಲಿ ನಿಮ್ ಹೆಂಡತಿ ನಿಮ್ ಪ್ರೊಫೈಲ್ ನಲ್ಲಿ ಇಂಟ್ರೆಸ್ಟೆಡ್ ಇನ್ ವಿಮೆನ್ ಅಂತ ನೋಡಿದ್ರೆ ಸುಮ್ಮನೆ ಬಿಡ್ತಾಳ? ಟಿಕೆಟ್ ಕೊಟ್ಟು ಮುಂದಕ್ಕೆ ಹೋಗ್ತಾ ಇರ್ತಾರೆ. ನೀವು ಇನ್ಮೇಲೆ ಡಿವೋರ್ಸ್ ನ ಅವಾಯ್ಡ್ ಮಾಡ್ಬೇಕಂದ್ರೆ ಕ್ಯಾಮರಾ ಮುಂದೆ ನಿಂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಅದರಲ್ಲೂ ಎಸ್ಪೆಷಲಿ ಪಾರ್ಟೀಸ್ ಅಲ್ಲಿ, ನೈಟ್ ಔಟ್ಸ್ ನಲ್ಲಿ ಯು ನೆವರ್ ನೋ ನೆಕ್ಸ್ಟ್ ಡೇ ನೀವೇನ್ ಪೇಪರ್ ಅಲ್ಲಿ ಪೇಸ್ಟ್ರಿಲ್ ಬರಲ್ಲ ಬಿಡಿ, ನೀವೇನ್ ಸೆಲೆಬ್ರಿಟಿನ. ಬಟ್ ಸ್ಟಿಲ್ ಯಾರ್ದೋ ಫೇಸ್ಬುಕ್ ಪ್ರೊಫೈಲ್ ಮೇಲೆ ಬಂದ್ಬಿಟ್ಟಿರುತ್ತೆ. ಆ ಫೇಸ್ಬುಕ್ ಪೇಜ್ ನಿಂದ ನಿಮ್ಮ ಲೈಫ್ ನ ಪೇಜ್ ಇರ್ಲಿ ಹೊಸ ಚಾಪ್ಟರ್ ಶುರು ಆಗತ್ರಿ. ಫೇಸ್ಬುಕ್ ನ ಚಿತ್ರ ಆಪ್ಷನ್ಸ್ ಗಳು ನೋಡಿದೀರಾ? ಟ್ಯಾಗ್ ಮಾಡ್ಬೋದು, ಬೇರೆಯವ್ರನ್ನ ಚುಚ್ಚಿ ಪೋಕ್ ಮಾಡ್ಬೋದು, ಲೈಕ್ ಮಾಡ್ಬೋದು. ಒಂಥರ ಫೇಸ್ಬುಕ್ ನಿಮ್ಮೆಲ್ರಿಗೂ ಗೊತ್ತಿಲ್ಲದಿದ್ರೆ ಈ ವಿಷಯ, ಕೆಲವರಿಗೆ ಫೇಸ್ಬುಕ್ ಇಸ್ ಆಲ್ಸೋ ಹುಕರ್ಸ್ ಪ್ಯಾರಡೈಸ್. MG ರೋಡ್ಗಳೆಲ್ಲ ಪಾಪ ಆಂಟಿಗಳು ಏನೇನೋ ನಿಂತ್ಕೋತಾ ಇದ್ರು ಅವ್ರ ಬಿಸ್ನೆಸ್ ಅಂತ. ಎಷ್ಟೋ ಜನ ಫೇಸ್ಬುಕ್ ಮೂಲಕ ಇದೆಲ್ಲ ನಡೀತಾ ಇದೆ. ಬಿಡ್ರಿ, ನಾನು ಇದನ್ನೆಲ್ಲ ಓಪನ್ ಆಗಿ ಹೇಳೋದಕ್ಕೆ ನಾನೇನು ಉಪೇಂದ್ರ ಅವರ. ಫೇಸ್ಬುಕ್ ಇಂದ ಎಷ್ಟೋ ಸಂಸಾರಗಳು ಮುರಿದು ಹೋಗ್ತಾ ಇದೆ ಅನ್ನೋದು ನಿಜಾನೇ. ಆದ್ರೆ ಇವಾಗ ಗೊತ್ತಾಯ್ತಾ, ಫೇಸ್ಬುಕ್ ನ ಫೌಂಡರ್ ಮಾರ್ಕ್ ಜುಕರ್ಬರ್ಗ್ ಇನ್ನು ಯಾಕೆ ಸಿಂಗಲ್ ಆಗಿದ್ದಾರೆ ಅಂತ. ಅದನ್ನೇ ಹೇಳಿದ್ದು, ಅವರೇ ಶುರು ಮಾಡಿದ್ದು, ಅವ್ರ ಬುಡಕ್ಕೆ ಬಂದಿರ್ಬೇಕೇನೋ. ಅದಕ್ಕೆ ಇನ್ನು ಸಿಂಗಲ್ ಆಗಿದ್ದಾರೆ, ಇರೋಬರೋ ಗರ್ಲ್ ಫ್ರೆಂಡ್ಸ್ ಎಲ್ಲ ಕೈ ಕೊಟ್ಟು ಹೊಡೋಗಿದ್ದಾರೆ. ಚಂದ್ರಮುಖಿ ಪ್ರಾಣ ಸಖಿಯಿಂದ ಎಲ್ಲ ಹಾಗಳನ್ನು ಕೇಳ್ತಾರೆ. ವೆನ್ ಯು ಕಮ್ ಬ್ಯಾಕ್, ಸೋನು ನಿಗಮ್ ಅವರ ಕಾನ್ಸರ್ಟ್ ನಡೀತಾ ಇದೆ ಜೂನ್ 11ನೇ ತಾರೀಕು. ಅದಕ್ಕೆ ಒಂದು ಸೆಪರೇಟ್ ಕಾಂಟೆಸ್ಟ್ ಶುರು ಆಗುತ್ತೆ. 50 ಟಿಕೆಟ್ಸ್ ಟು ಬಿ ಗಿವನ್ ಅವೇ. ಅದ್ರಲ್ಲಿ ಆಗಿಲ್ಲ ಒಂದು 10 ಕೊಟ್ಟಿದ್ದೀನಿ. ಸೊ ಬಾಕಿ ಇದೆ, ಕೇಳ್ತಾ ಇರಿ.